100ಕ್ಕೆ 100 ಲೀಡು ಎಷ್ಟು ಅನ್ನೋದನ್ನು ಇನ್ನೂ ಹೇಳೋಕ್ಕೆ, ಯಾಕೆಂದರೆ ಇನ್ನೂ 10-15 ದಿನ ಇದೆ. ಇನ್ನು ಲೀಡ್ ಎಷ್ಟು ಅನ್ನೋದು ಹೇಳೋಕ್ಕೆ, ಗೆಲ್ಲೋದ್ರಲ್ಲಿ ಯಾವ ಅನುಮಾನ ಏನಿಲ್ಲ. 100ಕ್ಕೆ 100 ಗೆಲ್ತೇನೆ. ಎಲ್ಲ ವರ್ಗ, ಯಾಕೆಂದರೆ ಅವರು ನಾನು ಲಿಂಗಾಯತ ವರ್ಗ ನನ್ನ ಜೊತೆಗಿದೆ ಅಂತಾರೆ. ನನ್ನ ಜೊತೆಗೆ ಎಲ್ಲರೂ ಲಿಂಗಾಯತರೆ. ಒಂದು ಎರಡನೇದು, ನನಗೆಲ್ಲ ಆ ಕಡೆ ಕಾಂಗ್ರೆಸ್ನವರು ಈಡಿಗರೆಲ್ಲ ನನ್ನ ಜೊತೆಗೆ ಅಂತಾರೆ. ನೆನ್ನೆ ಸೊರಬದಲ್ಲಿ ಅತಿ ಹೆಚ್ಚು ಲೀಡಿಗರು ನಮ್ಮ ಜೊತೆ ಬಂದರು. ನಾನು ಈಡಿಗರು ಲಿಂಗಾಯತರು ಅಂತ ಹೇಳಲ್ಲ, ಈಡಿಗರು ಲಿಂಗಾಯತರು ಸೇರಿ ಇಡೀ ಹಿಂದೂ ಸಮಾಜ ನನ್ನ ಜೊತೆಗಿದೆ. ಈಡಿಗರು ಅಂತ ಅವ್ರು ಹೇಳ್ತಾರೆ, ಲಿಂಗಾಯತರು ಅಂತ ಇವ್ರು ಹೇಳ್ತಾರೆ. ಅವರಿಬ್ಬರನ್ನು ಸೇರಿಸಿ ಎಲ್ಲ ಹಿಂದೂ ಸಮಾಜ, ದಲಿತರು, ಲಂಬಾಣಿ ಸಮಾಜ ಇರ್ಬೋದು, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸು, ಬ್ರಾಹ್ಮಣರು, ಅವರು ಇವರು ಅಂತಲ್ಲ, ಎಲ್ಲ ಸಮಾಜ ನನ್ನ ಜೊತೆಗೆ ಇರೋದ್ರಿಂದ 100ಕ್ಕೆ ನಾನು ತೊಗೊಂಡಿರೋಂಥ ಉದ್ದೇಶ ಏನಿದೆ, ಹಿಂದುತ್ವ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರಿಗೂ ಆಸಕ್ತಿ ಇದೆ. ಇಡೀ ಹಿಂದೂ ಸಮಾಜದ ಎಲ್ಲ ವರ್ಗವೂ ಕೂಡ ನನ್ನ ಜೊತೆಗೆ ಇರೋದು ತುಂಬ ಸಂತೋಷ. ಗೆಲ್ತೀನಿ. ನಿಮ್ಮ ಉಚ್ಚಾಟನೆ ರಾಜ್ಯದ ಎಲ್ಲ ಬಿಜೆಪಿ ಇರುವಂಥ ಕಾರ್ಯಕರ್ತರಿಗೆ, ಪ್ರಮುಖರಿಗೆಲ್ಲ ಬೇಸರ ಆಗಿದೆ, ತುಂಬ ಬೇಸರ ಆಗಿದೆ. ನೆನ್ನೆ ರಾತ್ರಿ 11:30 ತನಕ ಅನೇಕರು ಫೋನ್ ಮಾಡಿದ್ರು, ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ರು, ಈ ರೀತಿ ನಿಮಗೆ ಉಚ್ಚಾಟನೆ ಮಾಡಿ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಾಡಬಾರ್ದಿತ್ತು ಅಂತ ಅವ್ರು ನೋವಾಗಿ, ಅವರೆಲ್ಲರಿಗೂ ನೋವಾಗಿದೆ. ಗೆದ್ದ ತಕ್ಷಣ ಅವ್ರಿಗೆಲ್ರಿಗೂ ಸಮಾಧಾನ ಆಗುತ್ತೆ. ಅವರೆಲ್ಲರೂ ಹಿತೈಷಿ ಹಾರೈಕೆಯಿಂದ ನಾನು ಗೆಲ್ತೇನೆ. ಮಧು ಬಂಗಾರಪ್ಪ ನಿಮ್ಮ ಬಗ್ಗೆ ಟೀಕೆ ಮಾಡಿ ಸರ್, ಏನಂತ? ಗೀತಾ ಶಿವರಾಜ್ಕುಮಾರ್ ಬಗ್ಗೆ ತಾವು ತುಂಬ ನಾನು ಗೀತಾ ಶಿವರಾಜ್ಕುಮಾರ್ ನನ್ನ ಸಿಸ್ಟರ್ ಅಂತ ಹೇಳಿದ್ದೀನಿ, ನನ್ನ ಸಹೋದರಿ ಅಂತ ಹೇಳಿದ್ದೀನಿ, ಈಗಲೂ ಅದನ್ನು ಹೇಳ್ತೀನಿ. ವೈಯಕ್ತಿಕವಾಗಿ ಗೀತಾ ಶಿವರಾಜ್ಕುಮಾರ್ ಬಗ್ಗೆ ನನಗೇನು ಟೀಕೆ ಮಾಡೋಕ್ಕೆ ನನ್ನ ಹತ್ರ ಅಸ್ತ್ರವೂ ಇಲ್ಲ, ನಾನು ಟೀಕೆ ಮಾಡೋದೂ ಇಲ್ಲ. ನನ್ನ ಅಕ್ಕ ತಂಗಿಯರಿಗೆ ನಾನೇ ಟೀಕೆ ಮಾಡಲಿ. ಆದರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ಮೊನ್ನೆ ಯಡಿಯೂರಪ್ಪನವರು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಮಗ ವಿಜೇಂದ್ರನ ಗೆಲ್ಲಿಸ್ಕೊಂಡ್ರು, ಅದೇ ರೀತಿಯಲ್ಲಿ ಗೆಲ್ಲಿಸ್ಕೋಬೇಕು ಅಂತ ಪ್ರಯತ್ನ ನಡೆಸಿದರು. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅದು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಂಬಂದಿದ್ರು. ಅದು ಹೌದು, ಅದಕ್ಕೋಸ್ಕರನೇ ಆ ಡಮ್ಮಿ ಕ್ಯಾಂಡಿಡೇಟನ್ನು ಹಾಕಿದ್ದಕ್ಕೋಸ್ಕರ ಕಾಂಗ್ರೆಸ್ನವ್ರಿಗೂ ಸಿಟ್ಟು ಬಂದು ಆಕ್ರೋಶದಿಂದ ಅವರಷ್ಟು ಜನ ನನಗೆ ಬೆಂಬಲ ಕೊಡ್ತಿದ್ದಾರೆ ಕಾಂಗ್ರೆಸ್ನವರು. ಅದರಿಂದ ನಾನು ಗೆಲ್ತೀನಿ ಅಂತ ಹೇಳಿದ್ದೀನಿ. ಇದರಲ್ಲಿ ಏನು ಟೀಕೆಯಲ್ಲಿ ಬಂತು? ನಾನು ಗೀತಾ ಶಿವರಾಜ್ಕುಮಾರ್ ಟೀಕೆ ಮಾಡಿದಾಗ ಹೆಂಗಾಗುತ್ತೆ? ಪದೇ ಪದೇ ಕಾಂಗ್ರೆಸ್ನವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ ಎಚ್ಚರಿಕೆ ಅವರಿಗೆ ಅಂತ ಹೇಳಿ. ನನ್ನ ಮನೆಗೆ ಬರ್ರಿ, ಯಾರ್ಯಾರು ಕಾಂಗ್ರೆಸ್ನವ್ರು ಬಂದು ನೆನ್ನೆ ನೀವು ನೋಡಿ ಕೂತಿದ್ರಿ, ನೀವು ಯಾರೋ ಕೇಳಿದ್ರಿ ಪತ್ರಕರ್ತರು, ಇಲ್ಲಿ ಯಾರು ಕಾಂಗ್ರೆಸ್ನವ್ರು ಇದ್ದಾರಾ ಅಂತ. ಅಲ್ಲೇ ಅನೇಕರು ಹೇಳಿದ್ರು ನಾವೆಲ್ಲ ಕಾಂಗ್ರೆಸ್ಸು ಅಂತ. ಎಚ್ಚರಿಕೆ ಏನು ಬಂತು? ಅವ್ರು ಕಾಂಗ್ರೆಸ್ಸಿಂದ ನಮ್ಮ ಹತ್ರ ಬಂದಾದಮೇಲೆ ಅವ್ರ ಬಗ್ಗೆ ಕ್ರಮ ತೊಗೊಳಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ, ಯಾಕೆ ನಮ್ಮ ಹತ್ರ ಬಂದಾಯಿತು. ಇನ್ನೂ ಅನೇಕರು ನಾನು ಹೇಳಿ ಬರೆದಿಟ್ಕೊಳ್ಳಿ, ಗೀತಾ ಶಿವರಾಜ್ಕುಮಾರ್ ಜೊತೆ ಹೋಗ್ತಾರಂಥ ಅನೇಕ ಕಾಂಗ್ರೆಸ್ಸಿಗರು, ಮಾನ್ಯ ರಾಘವೇಂದ್ರ BJP ಅಭ್ಯರ್ಥಿ ಜೊತೆ ಹೋಗ್ತಿರೋಂಥ ಅನೇಕ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನನ್ನ ತಾಯಿ ಆಣೆ ನಮ್ಮ ಓಟೆಲ್ಲ ನಿಮಗೆ ಕೊಡ್ತೇವೆ, ಈ ಮಾತುಗಳು ಹೇಳ್ತಾ ಇದ್ದಾರೆ. ಕೊಡಿಸ್ತೇವೆ, ವಿಧಿ ಇಲ್ಲ, ನಾವು ಅವ್ರ ಜೊತೆ ಓಡಾಟ ಮಾಡ್ತಿದ್ವಿ ರಾಘವೇಂದ್ರ ಜೊತೆಗೆ, ಈ ಮಾತೆಲ್ಲ ಹೇಳ್ತಿದ್ದಾರೆ. ಆಣೆ ಮಾಡ್ಕೊಂಡು ನನಗೆ ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಯಾಕೆ? ನನ್ನ ಸಿದ್ಧಾಂತ ಒಪ್ಪಿ, ನಾನು ಈಶ್ವರಪ್ಪ ಅಂತ ವೈಯಕ್ತಿಕವಾಗಿ ನನಗೆ ಅವರು ಬೆಂಬಲ ಕೊಡ್ತಿಲ್ಲ. ಹಿಂದುತ್ವ ಉಳಿಸ್ತಾರೆ, ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರ್ತಾ ಇದ್ದಾರೆ, ಎಲ್ಲ ರಾಜ್ಯದ ಕಾರ್ಯಕರ್ತರು ನೋವಿದೆ, ಆ ನೋವಿಗೆ ಸ್ಪಂದಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ರಾಘವೇಂದ್ರ ಜೊತೆಗೆ ಓಡಾಡ್ತಾ ಇರೋಂಥ ಭಾಳ ಜನ, ಮತ್ತು ಇಡೀ ಜಿಲ್ಲೆಯಲ್ಲೂ ಕೂಡ ಅವ್ರ ಜೊತೆ ನಾವಿಲ್ಲ ಅಂತಂದರೆ ನಾಳೆ ಕಾರ್ಪೊರೇಷನ್ ಸೀಟ್ ಸಿಗುತ್ತೋ ಇಲ್ಲೋ, ಜಿಲ್ಲಾ ಪರಿಷತ್ ಸೀಟ್ ಸಿಗುತ್ತೋ ಇಲ್ಲೋ, ಗ್ರಾಮ ಪಂಚಾಯತಿಗೆ ಎಲ್ಲ ಚುನಾವಣೆಗೂ MLCನೂ ಮಾಡ್ತೀವಿ ಅಂತ ಅನೇಕರು ಹೇಳ್ಯಾರೆ, ಕಾರ್ಪೊರೇಟರ್ ಮಾಡ್ತೀವಿ ಅಂತ ಭಾಳ ಜನಕ್ಕೆ ಹೇಳಿದ್ದಾರೆ. ಹಾಗಾಗಿ ಬಲವಂತವಾಗಿ ಅವ್ರ ಜೊತೆಗೆ ಇದ್ದಂಗೆ ಮಾಡ್ತಿದ್ದಾರೆ. ಅತಿ ಹೆಚ್ಚು ಜನ ನನಗೆ ಓಟು ಕೊಡ್ತಾರೆ, ನನ್ನ ಪರವಾಗಿ ಕೆಲಸನೂ ಮಾಡ್ತಾರೆ. ವಾಪಸ್ ಮತ್ತೆ ಬಿಜೆಪಿ ಸರ್ ವಾಪಸ್ ಇನ್ನೂ